ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಎನ್ನುವಂತಹ ಚಾಪ್ಟರ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ರಾಜ್ಯಶಾಸ್ತ್ರದ 2 ಪ್ರಾಮುಖ್ಯತೆಗಳನ್ನ ತಿಳಿಸಿ. ರಾಜ್ಯಶಾಸ್ತ್ರ ಅಂತಂದ್ರೆ ಏನು ಮಕ್ಕಳೇ? ಮಾನವ ಮತ್ತು ರಾಜ್ಯದ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವ ವಿಷಯವೇ ರಾಜ್ಯಶಾಸ್ತ್ರ ಅಲ್ವಾ? ಸೊ ಅನೇಕ ಚಿಂತಕರು ರಾಜ್ಯಶಾಸ್ತ್ರದ ಬಗ್ಗೆ ವ್ಯಾಖ್ಯಾನವನ್ನ ನೀಡಿದ್ದಾರೆ. ಅರಿಸ್ಟಾಟಲ್ ರವರು ರಾಜ್ಯಶಾಸ್ತ್ರಕ್ಕೆ ಪಿತಾಮಹ ಅಂತ ಕೂಡ ಗುರುತಿಸಿಕೊಂಡಿದ್ದಾರೆ. ಇದರ ಪ್ರಾಮುಖ್ಯತೆಗಳು ಏನು ಅಂತಂದ್ರೆ, ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ರಾಜ್ಯಶಾಸ್ತ್ರವು ಪ್ರಮುಖವಾಗಿದೆ, ಸಹಕಾರಿಯಾಗಿದೆ. ಓಕೆನಾ? ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ರಚನೆ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ರಾಜ್ಯಶಾಸ್ತ್ರವು ಮಾಹಿತಿಯನ್ನ ನೀಡುತ್ತೆ. ಇದರ ಜೊತೆಗೆ ರಾಜ್ಯಶಾಸ್ತ್ರವು ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ಅರಿವನ್ನ ನೀಡುತ್ತೆ. ಇದರ ಜ್ಞಾನವು ನಾಯಕರು, ಜನನಾಯಕರು ಮತ್ತು ಸಮಾಜ ಸೇವಕರುಗಳ ಸಮಸ್ಯೆಗಳನ್ನು ತಿಳಿದು ಅದಕ್ಕೆ ಪರಿಹಾರ ಸೂಚಿಸುವುದಕ್ಕೆ ಸಹಾಯ ಮಾಡುತ್ತೆ. ನಾಯಕತ್ವ ಮತ್ತು ನಾಗರಿಕತ್ವದ ಗುಣಗಳನ್ನು ಬೆಳೆಸಲು ರಾಜ್ಯಶಾಸ್ತ್ರವು ಸಹಕಾರಿಯಾಗಿದೆ. ಈ ರೀತಿಯಾಗಿ ರಾಜ್ಯಶಾಸ್ತ್ರವು ಅನೇಕ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನ ಪಡೆದಿದೆ. ಥ್ಯಾಂಕ್ ಯು.